ಹಲೋ ನಮಸ್ಕಾರ ಸ್ನೇಹಿತರೆ. ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮದುವೆ ಆಗೇ ಬಿಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ GP ಪಾಟೀಲ್ಗೆ ಕೈ ಕೊಟ್ಟು ಅರ್ಜುನ್ ಅವಮಾನ ಮಾಡಿ ಕೊನೆಗೂ ಮದುವೆಯಿಂದ ಎದ್ದು ಹೋಗಿ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡ್ತಾರೆ. ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ರೌಡಿಗಳಿಂದ ತಪ್ಪಿಸ್ಕೊಳ್ಳೋ ಒಂದು ಭರದಲ್ಲಿ ಒಂದು ಸಾಮೂಹಿಕ ವಿವಾಹಕ್ಕೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಅವರು ಕೂಡ ಮದುವೆ ಗಂಡು ಹೆಣ್ಣಾಗಿ ವೇಷವನ್ನು ಹಾಕೋತಾರೆ. ಅದರ ನಡುವೆ ಶಕ್ತಿ ಪ್ರಸಾದ್ ಕೂಡ ತನ್ನ ರೌಡಿಗಳನ್ನ ಬಿಟ್ಟು ಅವರಿಬ್ಬರನ್ನ ಕೂಡ ಹುಡುಕಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು ಅಂತ ಈ ಕಡೆ GP ಪಾಟೀಲ್ ವಿರುದ್ಧ ರುಚಿಗೆಳ್ತಾರೆ. ಆ ಕಡೆ ನಿಜವಾಗ್ಲೂ ವಂದನ ಹುಚ್ಚಿ ಆಗ್ತಾಳೆ. ಮನೆಗೆ ಬಂದಂಥ GP ಪಾಟೀಲ್ ಕೊನೆಗೂ ನನ್ನ ನಿರ್ಧಾರಕ್ಕೆ ಕೈ ಕೊಟ್ಟು ತಿರುಗಿ ಬಿದ್ದು ಕೊನೆಗೂ ನನಗೆ ಅವಮಾನ ಮಾಡಿಬಿಟ್ಟ, ಇದನ್ನು ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಅರ್ಜುನ್ ಇನ್ನೆಂದು ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಹೆಂಡತಿನ ತರಾಟೆಗೆ ತಗೋತಾರೆ. ವಿಷಯ ಗೊತ್ತಿತ್ತಲ್ವ ಹೇಳಬೇಕು ಅಂತ. ಯಾವುದೋ ಹುಡುಗಿಗೋಸ್ಕರ ನನಗೆ ನಿಜವಾಗ್ಲೂ ಮೋಸ ಮಾಡಿಬಿಟ್ಟ ಅವನು ಅಂತ ಹೇಳ್ತಾರೆ. ಈ ಕಡೆ ಬೃಂದ ಹತ್ರ ಹೋಗಿದ್ದೆ. ನಿನಗೆ ಗೊತ್ತಿದೆ ಅಲ್ವಾ ಹುಡುಗಿ ಯಾರು ಅಂತ ಹೇಳ್ತಿದ್ರೆ, ಇಲ್ಲ ಮಾವ ನನಗೆ ಗೊತ್ತೇ ಇಲ್ಲ, ನಂಗೆ ವಂದನ ನಿನ್ನೆ ವಿಷಯ ಹೇಳಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಸತ್ಯ ಗೊತ್ತಾದರೆ ಭಾರ್ಗವಿನ ನಾನೇ ಮದುವೆ ಮಾಡಿಸಿದ್ದೀನಿ ಅಂದ್ಕೊಂಡು ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋ ಭಯ ಬೃಂದಾಗಿ ಶುರುವಾಗಿದೆ. ಇತ್ತ ಕಡೆ ಮಂಜುಣ್ಣ ಕಾರ್ಪೊರೇಟರ್ ಆಗಿ ಎಂಟ್ರಿ ಕೊಟ್ಟಿದ್ದೆ, ಸಾಮೂಹಿಕ ವಿವಾಹವನ್ನು ಮಾಡಿಸ್ತಿದ್ದಾರೆ. ಕೊನೆಗೂ ಅಲ್ಲಿ ಅರ್ಜುನ ಭಾರ್ಗವಿಗೆ ತಾಳಿ ಕೊಟ್ಟೋಕೆ ತೀರ್ಮಾನ ಮಾಡೇ ಬಿಡ್ತಾರೆ. ಭಾರ್ಗವಿಗೆ ಗೊತ್ತೇ ಇಲ್ಲ ಇಲ್ಲಿ ಅರ್ಜುನ್ JP ಮಗನಾಗಿ ವಿಷಯ ಹೇಳಿ ಮದುವೆ ಆಗೋ ಬದಲು ಅನಂತರ ಏನು ಪ್ರಾಬ್ಲಮ್ ಬರುತ್ತೆ ಫೇಸ್ ಮಾಡೋಣ. ಅವ್ರ ಮನೆಯವ್ರಿಗೆ ನಾನು ಇಷ್ಟ, ನನ್ನ ಮನೆಯವ್ರಿಗೆ ಇಷ್ಟ ಇಲ್ಲ, ಜೊತೆಗೆ ವಂದನ ನನಗಿಷ್ಟ ಇಲ್ಲ, ಅವಳನ್ನ ಕಟ್ಕೊಂಡು ಹೇಗೋ ಬದಲು ಈ ರೀತಿ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗಿ ಪ್ರಾಬ್ಲಮ್ ಫೇಸ್ ಮಾಡೋಣ ಅಂದ್ಕೊಂಡಿದ್ದೆ. ಕೊನೆಗೂ ಭಾರ್ಗವಿಗೆ ಕೇಳಿದೆ ತಾಳಿ ಕಟ್ಟಿಬಿಡ್ತಾರೆ. ಭಾರ್ಗವಿ ಶಾಕ್ ಆಗ್ತಾಳೆ. ನಂತರ ಮದುವೆ ಮನೆಯಿಂದ ಬಂದಿದೆ, ಏನಿದು ಏನಾಯಿತು ಅಂತಿದ್ರೆ ನಾಳೆ ಕೇಸ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಬನ್ನಿ ಮನೆಗೆ ಹೋಗೋಣ ಅಂದಾಗ ಏನು ಮಾತಾಡ್ತಿದ್ವಿ, ಯಾವ ಮನೆಗೆ ಭಾರತ ನಿಜವಾಗ್ಲೂ ಕೂಡ ನಾವು ಏನು ಅನ್ಕೊಂಡ್ವಿ, ಏನಾಗಿದೆ, ಸಂಧ್ಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಅವಳನ್ನು ಕಾಪಾಡಬೇಕು ಅಂದ್ಕೊಂಡು ಈಗ ನಾವೇ ಮದುವೆ ಆಗಿದ್ದೀವಿ, ಎಷ್ಟು ಮನಸ್ಸುಗಳಿಗೆ ನೋವು ಮಾಡಿದ್ದೀವಿ ಅಂತ ಭಾರ್ಗವಿ ಹೇಳ್ತಿದ್ದಾಳೆ. ಹಾಗಿದ್ರೆ ಹೇಳೋದ್ರ ಮುಖ ಇಲ್ಲಿ ಭಾರ್ಗವಿ ನಿಮ್ಮ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಹಾಗಿದ್ರೆ ಅರ್ಜುನ್ ಮತ್ತು ಭಾರ್ಗವಿ GP ಮನೆಗೆ ಎಂಟ್ರಿ ಕೊಡ್ತಾರೆ. GP ನೀ ಅರ್ಜುನ್ ತಂದೆ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಗತ್ತಾ, ಏನಾಗುತ್ತೆ ಮುಂದೆ? ಈ ಕಡೆ ಶಕ್ತಿ ಪ್ರಸಾದ್ ಕೂಡ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಕಡೆ ವಂದನಾ ಕೂಡ ಅರ್ಜುನ್ ಮುಂದೆನೇ ಭಾರ್ಗವಿನ ಮುಗಿಸ್ಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.